ಭಾರತ್ ಮಾತಾ ಕಿ ಊರು ಬಿಡುವುದಿಲ್ಲ, ಭೂಮಿ ಕೊಡುವುದಿಲ್ಲ. ಊರು ಬಿಡುವುದಿಲ್ಲ, ಊರು ಬಿಡುವುದಿಲ್ಲ, ಭೂಮಿ ಕೊಡುವುದಿಲ್ಲ. ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ರೈತ ಮಹಿಳೆಯ ಹೋರಾಟಕ್ಕೆ. ಬಂಧುಗಳೇ, ಈಗ ತಾನೇ ನಮ್ಮ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಂತ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂತ ಅಶ್ವಥ್ ನಾರಾಯಣ ಅವರು ಮಾತಾಡಿದ್ದಾರೆ. ಅವರು ಇಲ್ಲಿ ಸುಮಾರು 4 ವರ್ಷ ಉಸ್ತುವಾರಿ ಸಚಿವರಾಗಿದ್ದರು. ಎಂದಾದ್ರೂ ಅಪ್ರಿಸಿಯೇಷನ್ ಮಾಡಿದ್ರ? ಅವರು ಮಾಡಿದ್ರ? ಕೈ ಹಾಕಿದ್ರ? ಅವ್ರ ಜಮೀನೇನ ತಗೊಂಡಿದಾರ? ಇಲ್ಲಿ ನಮ್ಮ ಸರ್ಕಾರ ಇದ್ದಾಗ ನಾವು ಇದನ್ನ ಮಾಡಲ್ಲ ಅನ್ನೋ ತೀರ್ಮಾನವನ್ನ ಮಾಡಿದೀವಿ. ರೈತ ಉಳಿದ್ರೆ ದೇಶ ಉಳಿತೈತೆ ಅಂತ ಎಲ್ಲರೂ ಹೇಳ್ತಾರೆ. ಎಲ್ಲನ ಭಾಷಣ ಕೊಡಿ, ಫಸ್ಟ್ ಹೇಳೋದು ಅದೇ. ಫಸ್ಟ್ ಅದಾದ್ಮೇಲೆ ಎಲ್ಲ ರೈತರನ್ನ ದರೋಡೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಬಂದಿರೋದು ಇವತ್ತು. ಮೊನ್ನೆ ಮೆರವಣಿಗೆ ಹೋದಾಗೂ ಕೂಡ ನಾವು ಬಂದಿದ್ದೆ ಅಲ್ಲಿ. ಇವತ್ತು ಮತ್ತೆ 2ನೇ ಬಾರಿ ನಾನು ಬಂದಿದ್ದೇನೆ. ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲವನ್ನ ಸೂಚನೆ. ನಾನೊಂದು ಮಾತು ಹೇಳ್ತೀನಿ. ಈ ಮನೆ ಆಳ ಸರ್ಕಾರ ಇನ್ನಿರೋದು 2ನೇ ವರ್ಷ. 2ನೇ ವರ್ಷ ಅದೇನೋ ಕಾರ್ಡ್ ಕೊಟ್ಟು ಆ ಕಾರ್ಡ್ ನಂಬಿಸ್ಬಿಟ್ಟು ಅದ್ಯಾವ್ದು ಏನೋ ಕೂಪನ್ ಕೊಟ್ಟು ನಮ್ಮನ್ನ ಕೂಪಕ್ಕೆ ತಳ್ಳಿಬಿಟ್ರು. ಎಲ್ಲ ಕೂಪನ್ ಕೊಟ್ಟು ಕೂಪಕ್ಕೆ ತಳ್ಳಿ. ಇಲ್ಲಿ ನೋಡಿ, ಈಗಾಗಲೇ KHB ಅವರು, ಹೌಸಿಂಗ್ ಬೋರ್ಡ್ ಅವರು ಇಲ್ಲಿ ಆಲ್ರೆಡಿ 500 ಎಕರೆ ಅಕ್ವೈರ್ ಮಾಡಿ, ಲೇಔಟ್ ಮಾಡಿ, ಸೈಟ್ಗಳು ಹಂಚ್ಬಿಟ್ಟಿದ್ದಾರೆ. ಯಾರಾದ್ರೂ ಮನೆ ಕಟ್ಟಿದಾರ ಅಲ್ಲಿ? ಅದೇ ಕಟ್ಟಿಲ್ಲ ಅಂದ್ಮೇಲೆ ಇದನ್ನ ಯಾರಿಗೆ ಮಾಡ್ತೀರಾ? ಒಂದೊಂದು ಸೈಟ್ ತಗೊಂಡು ಯಾರನ್ನ ಸಮಾಧಿಗಳು ಕಟ್ಟಕ್ಕಾಗ್ತದ ಇಲ್ಲಿ? ಇಲ್ಲ, ಕಾಂಗ್ರೆಸ್ ಅವ್ರ ಸಮಾಧಿ ಕಟ್ಟಬೇಕಷ್ಟೇ. ನಾವು ಸಮಾಧಿ ಕಟ್ಟಬೇಕು. ಇಲ್ಲಿ ನೀವೆಲ್ಲ ಗ್ರೇಟರ್ ಬೆಂಗಳೂರು ಅಂದಾಗ ಏನೋ ಗ್ರೇಟ್ ಆಗೋತೀರಿ ಅಂತ ತಿಳ್ಕೊಂಡಿದ್ದೀರಿ. ಹಳ್ಳ ತೋಡಿದ್ರು, ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಹಳ್ಳ ತೋಡಿದ್ರು. ನೀವು ರಾಮನಗರ ಹೋಗ್ಬಿಡ್ತದೆ, ರಾಮ ಹೊರಟೋಗ್ಬಿಡ್ತಾನೆ ಇನ್ಮೇಲೆ, ಇನ್ನ ಗ್ರೇಟರ್ ಬೆಂಗಳೂರು ಬಂದ್ಬಿಡುತ್ತೆ ಅಂದ್ರು. ಯಾಕೆ ಬಂತ ಅರ್ಥ ಆಯ್ತಾ? ಈಗ ದುಡ್ಡು ಮಾಡಕ್ಕೋಸ್ಕರ ಅಷ್ಟೇ ಗ್ರೇಟರ್ ಬೆಂಗಳೂರು. ಈಗ ಹೆಸರು ಚೇಂಜ್ ಮಾಡ್ಬಿಟ್ರೆ ಏನಾರ. ಈಗ ನೀವೆಲ್ಲ ಇದ್ದೀರಲ್ಲ ನಮ್ಮ, ನೀವೆಲ್ಲ ಇದ್ದೀರಾ, ದಿನ ಅದೇ ರಾಗಿ ಮುದ್ದೆ ತಿಂತಾ ಇದ್ದೀರಾ. ಗ್ರೇಟರ್ ಬೆಂಗಳೂರು ಆದ್ಮೇಲೆ ನೀವು ಇದೆಲ್ಲ ಪಿಸ್ತಾ ತಿನ್ಬೇಕಲ್ಲ ನೀವು, ಬರ್ಗರು, ಪಿಸ್ತಾ. ಮತ್ತೆ ಗ್ರೇಟರ್ ಬೆಂಗಳೂರು ಏನ್ ಬೇಕಮ್ಮ ನಿಮ್ಗೆ? ಅಲ್ಲಿರೋರೆಲ್ಲ ಆಗ ತಿನ್ನೋರು ಅದೇ ಅಲ್ವಾ? ಅದನ್ನ ಅರ್ಥ ಮಾಡ್ಕೊಳ್ಳಿ. ಗ್ರೇಟರ್ ಬೆಂಗಳೂರು ಅಂತ ಬುರ್ಡೆ, ಧರ್ಮಸ್ಥಳದಾಗ ಬುರ್ಡೆ ಬಿಡ್ತಾವ್ರಲ್ಲ, ಹಂಗೆ ಬುರ್ಡೆ ಬಿಡಕ್ಕೆ ತಂದಿದ್ವಿ ಗ್ರೇಟರ್ ಬೆಂಗಳೂರು. ಇದರಿಂದ ಗ್ರೇಟರ್ ಬೆಂಗಳೂರಿಂದ ಏನು ಉದ್ಧಾರ ಆಗಲ್ಲ. ನಮ್ಮ ಜಮೀನು ನಮ್ಮಲ್ಲಿ ಉಳಿದ್ರೆ ಮಾತ್ರ.